ನಮಸ್ತೆ ಎಲ್ರಿಗೂ ಮಿನಿ ಗ್ಲಾಗ್. ಎಂದಿನಂತೆ ಮುಂಜಾನೆ ಎದ್ದು ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ವಾಕಿಂಗ್ ಹೊರಟಿದ್ದೀನಿ. ವಾಕಿಂಗ್ ಹೋಗೋ ಟೈಮಲ್ಲಿ 2 ಪಪ್ಪೀಸ್ ಸಿಗ್ತಾರೆ. ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಾಗೆ ವಾಕಿಂಗ್ ಮುಗಿಸ್ಕೊಂಡು ಟೆರೆಸ್ ಮೇಲೆ ಬಂದೆ. ಸ್ವಲ್ಪ ಹೊತ್ತು ಯೋಗ ಮಾಡಿ ಆಮೇಲೆ ಕೆಳಗಡೆ ಬರೋಣ ಅಂತ. ಯೋಗ ಮಾಡಿ ಮನೆಗೆ ಬರುವಾಗ ಅಲ್ಲಿ ಪಪ್ಪಿ ಸಿಗ್ತಾನೆ, ಕ್ಯಾಟ್ ಪಪ್ಪಿ. ಅವನ ಜೊತೆ ಕೂಡ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಯೋಗ ಮಾಡಿ ಕೆಳಗಡೆ ಬರ್ತೀನಿ. ನಮ್ಮ ಹುಡ್ಗಂಗೆ ಟೀ ಕೊಡಬೇಕು, ಅವ್ನು ಗಾಡಿಗೆ ಹೋಗ್ತಾನೆ ಅಂತ. ಸರಿ, ಟೀಗೆ ಇಟ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತೀನಿ. ಟೀನೂ ಆಗುತ್ತೆ, ಹೊರಗಡೆ ಕ್ಲೀನೂ ಆಗುತ್ತೆ. ಅವ್ನಿಗೆ ಟೀ ಕೊಟ್ಬಿಟ್ಟು ಮತ್ತೆ ಇಡ್ಲಿ ಮಾಡೋಣ, ನನ್ನ ಮಗ ಕಾಲೇಜ್ಗೆ ಹೋಗ್ತಾನೆ ಅಂದ್ಬಿಟ್ಟು ಇಡ್ಲಿ ಮಾಡೋಕೆ ಇಟ್ಬಿಟ್ಟು ಮೇಲೆಯಿಂದ ಬೇವಿನ ಸೊಪ್ಪು ತೊಗೊಂಡು ಬಂದಿದ್ದೆ. ಯಾಕಂದರೆ 2 ದಿವಸದಿಂದ ನನ್ನ ಮುಖ ಕಡ್ತಾ ಆಗ್ತಾಯಿತ್ತು. ಬೇವಿನ ಎಲೆನ ಬಿಸಿ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಆ ರಸದಿಂದ ಕಡಲೆ ಸಿಟ್ಟು ಹಾಕಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಕಡ್ತ ಕಮ್ಮಿ ಆಗುತ್ತೆ. ಮುಖಕ್ಕೆ ಹಚ್ಕೊಂಡ್ಮೇಲೆ ಹೇಗಿದ್ದರೂ 20 ನಿಮಿಷ ಬಿಡಬೇಕಲ್ವ. ಅದೇ ಸಮಯದಲ್ಲಿ ಪಾತ್ರೆ ತೊಳೆಯೋಣ ಅಂದ್ಕೊಂಡು ಪಾತ್ರೆ ತೊಳಿತೀನಿ. ಸರಿ, ಎಲ್ಲ ಮುಗಿಸ್ಬಿಟ್ಟು ಕ್ಲೀನು ಮಾಡಿಬಿಟ್ಟು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ತಿಂಡಿ ತಿಂತಿದ್ದೀನಿ.